ರಾಮಲಿಂಗಾರೆಡ್ಡಿ ರಾಜೀನಾಮೆಯ ಬಗ್ಗೆ ಸಿಎಂ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಮಲಿಂಗಾರೆಡ್ಡಿ ನನ್ನ ಆತ್ಮೀಯ ಸ್ನೇಹಿತ, ಎಲ್ಲವನ್ನು ಬಗೆಹರಿಸುತ್ತೇನೆ ಅಂತೇಳಿ ಸಿಎಂ ಡಿಕೆಶಿ ಕಾನ್ಫಿಡೆನ್ಸ್ ಆಗಿ ಮಾತನಾಡಿದ್ದಾರೆ. ಅವರ ಜೊತೆ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ತೀನಿ. ರಾಮಲಿಂಗಾರೆಡ್ಡಿ ರಾಜೀನಾಮೆಗೆ ಸಿಎಂ ಡಿಕೆಶಿ ರಿಯಾಕ್ಟ್ ಮಾಡಿರುವಂತಹದ್ದು. ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ಅವರು ನನ್ನ ಸ್ನೇಹಿತ ಅಂತ ಹೇಳಿ ಡಿಕೆ ಮಾತನಾಡಿರುವಂತಹದ್ದು. ಎಲ್ಲವನ್ನು ಬಗೆಹರಿಸ್ತೀನಿ, ಈ ಪ್ರಾಬ್ಲಮ್ ದೊಡ್ಡದಾಗೋದಕ್ಕೆ ಬಿಡೋದಿಲ್ಲ, ಅವರ ಜೊತೆ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ತೀನಿ. Nothing to worry. He is a great friend. We are very closest friend among the cabinet. We will sort out the problem. He is my colleague. Nothing to worry. He is a great friend. We are very closest friend among the cabinet. We will sort out the problem. He is my colleague. ನಾನು ರಾಮಲಿಂಗಾರೆಡ್ಡಿ ಉತ್ತಮ ಸ್ನೇಹಿತರು, ಒಂದು ಗ್ರೇಟ್ ವ್ಯಕ್ತಿತ್ವ. ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಕಾರಣ ಏನು, ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಹುಡುಕಿ ಪರಿಹರಿಸುವ ಪ್ರಯತ್ನಗಳು ನನ್ನಿಂದ ಆಗ್ತವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಮಾತನಾಡಿದ್ದು. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಎನ್ನುವಂತಹದ್ದು 24 ಗಂಟೆಗಳ ಹಿಂದೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಇವತ್ತು ಇನ್ಚಾರ್ಜ್ ಆಗಿ ಕೆಲಸ ಮಾಡಿ ಬಂದಂಥ ಒಬ್ಬ ನಾಯಕರಿದ್ದಾರೆ, ಅವರಿಗೆ ಬಲಿಷ್ಠವಾದಂಥ ರಾಜ್ಯದ ಅಧ್ಯಕ್ಷರ ಪದವಿಯನ್ನು ಕೊಟ್ಟಿದ್ದಾರೆ. ಅದು ನಿಭಾಯಿಸುವಂಥ ಶಕ್ತಿ ಅವರಿಗಿದೆ. ಹಾಗಾಗಿ BJPಯ ಅವರು ಎದುರಿಸುವಂಥ ಶಕ್ತಿಯೂ ಇದೆ ಅವರಿಗೆ. ಹಾಗಾಗಿ ಅಂಥ ಒಬ್ಬ ವ್ಯಕ್ತಿ ಅವರು ಹೇಳಿರುವಂಥದ್ದು ಸಹಜವಾಗಿ ಹೇಳಿದ್ದಾರೆ, ಬಿಟ್ಟರೆ ಬೇರೆ ಯಾವುದಿಲ್ಲ. ಯಾವ ಕಾರಣಕ್ಕೂ ಸಹ ನಮ್ಮ ಉದ್ದೇಶ ಏನು, ಮುಂದಿನ 28ಕ್ಕೂ ಸಹ ಕಾಂಗ್ರೆಸ್ ಪಕ್ಷ ಬರಬೇಕನ್ನೋ ಉದ್ದೇಶದಿಂದ ಹಿಂದುಳಿದ ವರ್ಗ ನೋಡಿ, ಈ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದ್ದರು. ಅವರ ಒಂದು ಸ್ಥಾನಕ್ಕಾಗಿ ಇವತ್ತು ಹಿಂದುಳಿದ ವರ್ಗದವರಿಗೆ ಅದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವರ ಮಗನಿಗೂ ಸಹ ಅಧಿಕಾರ ಕೊಟ್ಟಿದ್ದಾರೆ, ಇವತ್ತು ಯಾರಿಗೆ ಯತೀಂದ್ರರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಭಿನ್ನಮತ ಬರುವಂಥ ಪ್ರಶ್ನೆಯೇ ಇಲ್ಲ. ಇವ ಅಧಿಕಾರ ಸಿಗುವಂಥದ್ದು ಇದರಲ್ಲಿ ಸ್ವಲ್ಪ ಎಲ್ರಿಗೂ ಕೊಡೋಕ್ಕಾಗಲ್ಲ. 136 ಜನರಿಗೂ ಸಹ ನಾವು ಅಧಿಕಾರ ಕೊಡೋಕ್ಕಾಗಲ್ಲ, ಕೊಡೋದೇ 32 ಜನರಿಗೆ. ಅದನ್ನು ಸ್ವಲ್ಪ ಸರಿದೂಗಿಸಿಗೆ ತೆಗೆದುಕೊಂಡು ಹೋಗುವಂಥದ್ದು ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಬೇಳೂರು ಗೋಪಾಲಕೃಷ್ಣ ಮಾತನಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಎಲ್ರಿಗೂ ನಾವೇನು ಅಧಿಕಾರ ಕೊಡೋದಕ್ಕಾಗೋದಿಲ್ಲ. 137 ಶಾಸಕರಿಗೂ ಅಧಿಕಾರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. 33 ಖಾತೆಯಲ್ಲಿ ಒಂದು 32 ಜನರಿಗೆ ಕೊಡಬಹುದೇನೋ. ಸೊ ಅಲ್ಲಿಯೂ ಕೂಡ ಕ್ಯಾಸ್ಟ್ ಕಾಂಬಿನೇಷನ್, ಅರ್ಹತೆ, ಅನುಭವ ಎಲ್ಲವನ್ನು ಹುಡುಕೊಂಡೆ ಎಲ್ಲ ಪಕ್ಷವೂ ಕೂಡ ಕೊಡೋದು. ಸಿದ್ದರಾಮಯ್ಯನವರು ಅಹಿಂದ ವರ್ಗದಿಂದ CM ಆಗಿದ್ದರು, ಹಿಂದುಳಿದ ವರ್ಗದಿಂದ. ಅವರು ಅಧಿಕಾರದಿಂದ ಇಳಿದ ತಕ್ಷಣ ಹಾಗೆ ಬಿಡ್ತಾ ಸಮುದಾಯವನ್ನು ಇಲ್ಲ, ಅವ್ರ ಮಗನಿಗೂ ಕೂಡ ಈಗ ಒಂದು ಉತ್ತಮ ಖಾತೆಯನ್ನು ಕೊಟ್ಟಿದೆ. ಸೊ ಹಾಗಾಗಿ ಕಾಂಗ್ರೆಸ್ಸು ಎಲ್ಲವನ್ನೂ ಕೂಡ ಸಮಚಿತ್ತವಾಗಿ ಗಮನಿಸಿಕೊಂಡು ಎಲ್ಲೂ ಭಿನ್ನಮತ ತಲೆದೂರದಂತೆ ಕಾಪಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಅವಕಾಶವನ್ನು ಕೊಡ್ತಾವೆ. ಹಾಗಂತ 137 ಶಾಸಕರನ್ನು ಸಮಾಧಾನ ಪಡಿಸೋದಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಮಂತ್ರಿಮಂಡಲದಲ್ಲಿ ಇರೋದೇ 34 ಸ್ಥಾನ. ಸೊ ಆ ಸ್ಥಾನಗಳ ಪೈಕಿ ಅನುಭವ, ಅರ್ಹತೆ, ಎಕ್ಸ್ಪೀರಿಯನ್ಸ್ ಇವೆಲ್ಲವನ್ನು, ಜ್ಯೇಷ್ಠತೆಯನ್ನು ಮಾನದಂಡವಾಗಿಟ್ಕೊಂಡು ಕೊಡ್ತೀವಿ. ರಾಮಲಿಂಗಾರೆಡ್ಡಿ ವಿಚಾರದಲ್ಲೂ ಕೂಡ ಎಲ್ಲ ಒಂದು ಸಣ್ಣ ಎಡವಟ್ಟಾಗಿದೆ. ಡಿಕೆ ಶಿವಕುಮಾರ್ ಅವರು ಎಲ್ಲವನ್ನು ಕೂಡ ಸರಿಪಡಿಸ್ತಾರೆ ಅನ್ನೋದು ಕಾಂಗ್ರೆಸ್ಸಿನ ಅನೇಕ ನಾಯಕರ ಸಮರ್ಥನೀಯ ಮಾತು. ಡಿಕೆ ಶಿವಕುಮಾರ್ ಅವರಿಗೆ ರೂಲ್ ಮಾಡೋದಕ್ಕೆ ಅನೇಕ ವರ್ಷಗಳು ಬಾಕಿ ಇದ್ದಾವೆ. ಸೊ ಸರ್ಕಾರ ರಚನೆಯಾಗಿ 2 ದಿನ, ಈ 2 ದಿನದ ಒಳಗಾಗಿ ಮೊದಲ ಸವಾಲೇ ರಾಮಲಿಂಗಾರೆಡ್ಡಿ ತರಹದ ನಾಯಕನೊಬ್ಬ ರಾಜೀನಾಮೆ ಕೊಡೋದು. ಈ ರಾಜೀನಾಮೆಯನ್ನು ಹೆಂಗವರು ಸಮಜಾಯಿಷಿ ನೀಡಿ ಮತ್ತವರು ಮಂತ್ರಿಮಂಡಲಕ್ಕೆ ತರ್ತಾರ ರಾಮಲಿಂಗಾರೆಡ್ಡಿ ಅವರನ್ನು ಅನ್ನೋದೇ ಅತಿ ದೊಡ್ಡ ಸವಾಲು. ಅದಲ್ಲದೆ ಇವತ್ತು ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಏನು ಉತ್ತರ ಕೊಡ್ತಾರೆ ಡಿಕೆ ಶಿವಕುಮಾರ್ ಅವರೇ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಮತ್ತು ರಾಮಲಿಂಗಾರೆಡ್ಡಿ ಸ್ನೇಹಿತರು.
ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡಿ ತೊಂದರೆ ಎರಡೇ ದಿನಕ್ಕೆ ಈ ಥರ ಡಿಸಿಷನ್ ಅವ್ರು ಯಾಕೆ ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರಲ್ಲಿ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಹೈಕಮಾಂಡ್ ನಾಯಕರು ಬರ್ತಾ ಇರೋ ಟೈಮಲ್ಲಿ ಇದೊಂಥರ ಮುಜುಗರ ಅಲ್ವ ಸರ್? ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ, ಅವ್ರು ಆ ಥರ ಏನೂ ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಲ್ಲ, ಮಾತಾಡ್ತೀವಿ. ಇವರು CM ಅವ್ರ ಜವಾಬ್ದಾರಿ ಇತ್ತಲ್ಲ, ಅದಕ್ಕೆ ನಿರ್ಧಾರ ಮಾಡದೇ ಇರೋ ಥರ ತಡೆಯೋ ಪ್ರಯತ್ನಗಳು ಮಾಡಲಿಲ್ವಾ? ಯಾಕೆ ಸರ್? ಸೀನಿಯರ್ ಎಲ್ಲ ಮಾತಾಡ್ತೀವಿ. ಇವತ್ತೆಲ್ಲ ಆಗಲಿ, ಮುಗಿಲಿ, ನಾಳೆ ಮಾತಾಡ್ತೀವಿ. ರೈಟ್? ಎಲ್ಲಿ ಯಾವಾಗ ಹೋಗ್ತಿದ್ದೀರಿ ಸರ್? ನಾನು ಇರ್ತೀನಿ. ಇನ್ನು ನಾವೆಲ್ಲ ನಾಮಿನೇಷನ್ಸ್ ಫೈಲ್ ಮಾಡಬೇಕು. ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು ನಾಮಿನೇಷನ್ ಫೈಲ್ ಮಾಡ್ತಾರೆ. ಆಮೇಲೆ ಕೆಲವು ನಮ್ಮವರು ಮಾಡ್ಬೋದು. ಅದನ್ನೆಲ್ಲ ಮುಗಿಸ್ಕೊಳ್ಬೇಕು ಸರ್. ನೆನೆದು ನಿಮ್ಮದು ಭಾಳ ವಿವಾದ ಆಗ್ತಾ ಇದೆ, ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನು ಬೇರೆ ಥರ ವಿಶ್ಲೇಷಣೆ ಮಾಡ್ತೀವಿ. ಒಂದು ಕ್ಲಾರಿಟಿ ಹೇಳ್ಬಿಡಿ ಸರ್. ಅದೆಲ್ಲ ರಾಮಲಿಂಗಾರೆಡ್ಡಿ ಕಚೇರಿಯ ಮುಂದೆ ಪ್ರತಿಭಟನೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನ್ಯಾಯ ಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಕೋರಮಂಗಲದ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುವಂತಹ ದೃಶ್ಯ ಇದು. DK ಶಿವಕುಮಾರ್ ಹೇಳ್ತಾರೆ, ನಾನು ಸಮಸ್ಯೆಯನ್ನ ಬಗೆಹರಿಸ್ತೀನಿ. BK ಹರಿಪ್ರಸಾದ್ ಹೇಳ್ತಾರೆ, ಇವೆಲ್ಲವೂ ಸರ್ವೇ ಸಾಮಾನ್ಯ, ಈ ಸಮಸ್ಯೆಗಳಿಗೆ ಪರಿಹಾರ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ, ಹಿಂಗ ಆಗಬಾರ್ದಾಗಿತ್ತು, ಆಗೋಯ್ತು, ಎಲ್ಲವೂ ಸರಿ ಆಗ್ತವೆ ಅಂತ. ಈ ಎಲ್ಲದರ ನಟ್ಟ ನಡುವೆ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಕಚೇರಿಯ ಮುಂದೆ ಪ್ರತಿಭಟನೆಯ ಮುಖೇನ DK ಶಿವಕುಮಾರ್ ಅವರ ಹೃದಯಕ್ಕೆ ತಟ್ಟೋ ಪ್ರಯತ್ನಗಳನ್ನು ಮಾಡ್ತಿದ್ದಾರೋ ಅಥವಾ ರಾಮಲಿಂಗಾರೆಡ್ಡಿ ಅವರ ಮೇಲಿನ ಅಪಾರ ಪ್ರೀತಿಯ ಭಾವನೆಗಳನ್ನು ಪ್ರಕಟಿಸ್ತಿದ್ದಾರೋ, ಇವೆಲ್ಲವಕ್ಕೂ ಬೇರೆ ಬೇರೆ ತರಹದ ವ್ಯಾಖ್ಯಾನಗಳು ಬರ್ತವೆ. ನಿಮಗೆ ಕೇಳಿ ಪಡೆದ ಖಾತೆಗಳು ಬಹಳಷ್ಟು ಕಡಿಮೆ. ಅವರೇ ಹೇಳ್ತಾರೆ, ಅವರೇ ಖಾತೆಗಳನ್ನು ಕೊಡ್ತಾ ಇದ್ರು. DKನೂ ಹೇಳಿದ್ರು ಇದೇ ಖಾತೆಯನ್ನು ಕೊಡ್ತೀವಿ ಅಂತ ಹೇಳಿ. ಆದ್ರೆ ನನಗೆ ಕೊಟ್ಟಿದ್ದು ಬೇರಿನ್ಯಾವುದೋ ಒಂದು ಖಾತೆ, ಅಸಂಬದ್ಧ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ನನ್ನ ಅನುಭವಕ್ಕೂ, ನನ್ನ ಎಕ್ಸ್ಪೀರಿಯನ್ಸಿಗೂ, ನನ್ನ ಹಿಡಿತಕ್ಕೂ, ನನ್ನ ಪ್ರಭಾವಕ್ಕೂ ಸಂಬಂಧವೇ ಇಲ್ಲದಲೇ ಇರೋ ಖಾತೆಗಳನ್ನು ಕೊಟ್ಟು ನನ್ನನ್ನು ಯಾಕೆ ಆಭಾಸ ಮಾಡಬೇಕು ಸರ್ಕಾರ? ಪ್ರತಿಭಟನೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನ್ಯಾಯ ಬೇಕು ಅನ್ನುವ ಘೋಷಣೆಗಳೊಂದಿಗೆ ರಾಮಲಿಂಗಾರೆಡ್ಡಿ ಅವರ ಕಚೇರಿಯ ಮುಂದೆ ಪ್ರತಿಭಟನೆಗಳಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಕಾರ್ ಒಳಗೆ ಕೂತ್ಕೊಂಡಿದ್ದಾರೆ. ಆ ಕಾರನ್ನ ಮೂವ್ ಆಗೋದಕ್ಕೂ ಕೂಡ ಬೆಂಬಲಿಗರು ಬಿಡುತ್ತಿಲ್ಲ. ಅವರನ್ನ ತಡೆದು ಈ ವಿಚಾರದಲ್ಲಿ ನ್ಯಾಯ ಬೇಕು. 40 ವರ್ಷ ರಾಜಕಾರಣದಲ್ಲಿ ಸುಮ್ಮನೆ ಮನೇಲಿ ಕೂತವರಲ್ಲ, ಸಕ್ರಿಯ ನಾಯಕ, ಸಕ್ರಿಯ ರಾಜಕಾರಣ. ಬೆಂಬಲಿಗರಿಗೂ ಒಂದು ಅಸಮಾಧಾನಗಳಿರ್ತವೆ. ನಮ್ಮ ನೆಚ್ಚಿನ ನಾಯಕ ರಾಜೀನಾಮೆ ಕೊಡಬಾರದು, ನಮ್ಮ ನೆಚ್ಚಿನ ನಾಯಕ ಸರ್ಕಾರದಲ್ಲಿ ಇರಬೇಕು, ಈ ತರಹದ್ದೊಂದು ಅಭಿಪ್ರಾಯ ಬೆಂಬಲಿಗರಲ್ಲಿರೋದು ತಪ್ಪಲ್ಲ. 40 ವರ್ಷ ರಾಜಕಾರಣದ ಸಮುದ್ರದಲ್ಲಿ ಈಜಿರ್ತಕ್ಕಂತಹ ನಾಯಕ. ಅವರಿಗೆ ಗೊತ್ತು ಯಾವ ಭಾಗದಲ್ಲಿ ಯಾವ ಮೀನುಗಳಿರ್ತಾವೆ. ರಾಜಕಾರಣದ ಆಳ ಅಗಲ ಕಂಡಂತಹ ನಾಯಕನೊಬ್ಬ ಏಕಾಏಕಿ ರಾಜೀನಾಮೆ ಕೊಡ್ತಾರೆ ಅನ್ನೋದಾದ್ರೆ ಅದನ್ನು ದಿಢೀರಂತ ಸಹಿಸಿಕೊಳ್ಳೋದಕ್ಕೂ ಬೆಂಬಲಿಗರೂ ಕೂಡ ಒಪ್ಕೊಳ್ಳೋದಿಲ್ಲ. ಅವನ ಕಾರ್ ತಡೆದು ಇವತ್ತಲ್ಲಿ ಒಂದು ತರಹದ ನೀವು ರಾಜೀನಾಮೆ ಕೊಡಬಾರ್ದು, ನೀವು ಕೇಳಿರೋ ಇಲಾಖೆನೇ ಸರ್ಕಾರ ಕೊಡಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ರು ಬೆಂಬಲಿಗರು. ಇದು ನಿಜಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರೋದಂತೂ ಸುಳ್ಳಲ್ಲ. ಸಿದ್ದರಾಮಯ್ಯರ 2 ಕ್ಯಾಬಿನೆಟ್ನಲ್ಲಿ ಅತ್ಯಂತ ಖುಷಿಯಾಗಿ ಇಲಾಖೆಯನ್ನು ನಿಭಾಯಿಸಿದಂತಹ ರಾಮಲಿಂಗಾರೆಡ್ಡಿ ಅವರಿಗೆ DK ಶಿವಕುಮಾರದ ಸರ್ಕಾರದಲ್ಲಿ 2 ದಿನ ಉಳ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಅವರಿಗೆ ಇದರಲ್ಲಿ ವ್ಯತ್ಯಾಸಗಳನ್ನು ನೀವೇ ಗಮನಿಸಬಹುದು. ಸಿದ್ದರಾಮಯ್ಯನವರು ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ಕೆಲಸ ಮಾಡಕ್ ಆಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ.
He is a great friend. We are very closest friend among the cabinet. We will sort out the problem. He is my colleague. He is a senior leader. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡಕ್ ಆಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. He is a great friend. We are very closest friend among the cabinet. We will sort out the problem. He is my colleague. He is a senior leader. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು, ಅವ್ರು ನನ್ನ ಸಹೋದ್ಯೋಗಿ, ಅವರು ಸೀನಿಯರ್ ಲೀಡ್ರು, ಹಳ್ಳಿಗಾಡಿಗೆ ಹೋಗ್ಬಿಟ್ಟು ರಾಜಕಾರಣ ಮಾಡೋದಕ್ಕಾಗೋದಿಲ್ಲ, ಅವ್ರಿಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವ್ರು ಏನು ಕೇಳ್ತಿದ್ದಾರೆ, ಹೊಸದಾಗಿ ಏನೋ ಒಂದು ಇಲಾಖೆಯನ್ನು ಕೇಳ್ತಿದ್ದಾರೆ, ಅದನ್ನು ಕೊಡುವಂಥ ಪ್ರಯತ್ನಗಳು ನನ್ನಿಂದ ಆಗ್ತವೆ. ನೋಡೋಣ. ನೋಡಿ, ನಗರಾಭಿವೃದ್ಧಿ ಅಂತ ಹೇಳಿ ಪ್ರತ್ಯೇಕವಾಗಿ ಏನು ಉಲ್ಲೇಖ ಮಾಡಿಲ್ಲ. ಅವರೇನೋ ಹೊಸದಾಗಿ ಒಂದು ಇಲಾಖೆಯನ್ನು ಕೇಳ್ತಿದ್ದಾರೆ, ಅದನ್ನು ಕೊಡೋ ಪ್ರಯತ್ನಗಳು ನಮ್ಮಿಂದ ಆಗ್ತವೆ. ನನ್ನ ಸ್ನೇಹಿತ ಆತನನ್ನು ಯಾವುದೇ ಕ್ಷಣ ಬೇಕಾದರೂ ನಾನು ತಿದ್ದಬಹುದು ಅನ್ನೋ ಕಾನ್ಫಿಡೆನ್ಸು ಡಿ ಕೆ ಶಿವಕುಮಾರಲ್ಲಿತ್ತು. ಆದರೆ ಇವೆಲ್ಲವೂ ಮುಂಚೆನೇ ಗೊತ್ತಿರಲಿಲ್ವಾ? ಅವೆಲ್ಲವೂ ಗೊತ್ತಿದ್ಕೊಂಡೆ ಆ ಇಲಾಖೆಯನ್ನು ಕೊಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆಗಳು ಉದ್ಭವಗೊಳ್ತವೆ. ಬೆಂಬಲಿಗರು ಕೇಳ್ತಾ ಇರೋದು ಅದೇ. ರಾಮಲಿಂಗಾರೆಡ್ಡಿ ಎನ್ನುವಂಥ ಅತಿ ದೊಡ್ಡ ವ್ಯಕ್ತಿತ್ವವನ್ನು ಆ ಇಲಾಖೆಯನ್ನು ಕೊಟ್ಟು ಪ್ರವೋಕ್ ಮಾಡುವಂಥ ಅವಶ್ಯಕತೆ ಏನಿತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ? ಎರಡೆರಡು ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಅವರ ಸಚಿವ ಸಂಪುಟದಲ್ಲಿ ಖುಷಿ ಖುಷಿಯಾಗಿ ಪರಿಪೂರ್ಣವಾಗಿ ಸಂತೋಷದಿಂದಲೇ ನಿಭಾಯಿಸಿದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ 2 ದಿನ ಉಳ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನೋದಾದರೆ ಈ 2 ವ್ಯತ್ಯಾಸಗಳನ್ನು ಜನ ಗಮನಿಸ್ತಾ ಇದ್ದಾರೆ. ತನ್ನ ಕ್ಯಾಬಿನೆಟ್ನ ಮಿನಿಸ್ಟರ್ಗಳು ಹೆಂಗೆ ಇರಬೇಕು ಅನ್ನುವುದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರುತ್ತೆ ಮತ್ತು ಗೊತ್ತಿರಲೇಬೇಕು. ಅವರಿಗೆ ಯಾವ ಇಲಾಖೆಯಲ್ಲಿ ಹಿಡಿತಾ ಇದೆ, ಯಾವ ಇಲಾಖೆಯನ್ನು ಕೊಟ್ಟರೆ ವಿಕಾಸಗಳನ್ನು ಕಾಣಬಹುದು. ಸುಮ್ಮನೆ ಒಬ್ರಿಗೊಂದೊಂದು ಇಲಾಖೆಯನ್ನು ಕೊಡೋದಾ? ಇದಾಗಲಿಕ್ಕಿಲ್ಲ. ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರ ಆಕ್ರೋಶವು ಕೂಡ ಸ್ಫೋಟಗೊಂಡಿದೆ. ನಾವು ತೋರಿಸಿದ್ವಿ ದೃಶ್ಯವನ್ನು. ಬೆಂಬಲಿಗರು ಅವರ ಕಾರು ಹೋಗೋದಕ್ಕೂ ಕೂಡ ಅವಕಾಶವನ್ನು ಕೊಡದಲ್ಲೇ ನೀವು ಸರ್ಕಾರದಲ್ಲೇ ಉಳಿಬೇಕು, ನೀವು ಕೇಳಿರೋ ಇಲಾಖೆನೇ ಸರ್ಕಾರ ಕೊಡಬೇಕು ಅನ್ನೋ ಅರ್ಥದಲ್ಲಿ ಬೆಂಬಲಿಗರು ಕೂಡ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು. ಒಬ್ಬ ಕಾರ್ಪೊರೇಟರ್ ಆಗಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟವರು ರಾಮಲಿಂಗಾರೆಡ್ಡಿ. BTM ಲೇಔಟು, ಜಯನಗರದಂತಹ ಕ್ಷೇತ್ರಗಳಲ್ಲಿ ಮ್ಯಾಜಿಕ್ ಮಾಡಿದವರು. 40 ವರ್ಷದಲ್ಲಿ 8 ಬಾರಿ MLA ಆಗಿದ್ದವರು. SM ಕೃಷ್ಣರಂತಹ ದೈತ್ಯ ಮುಖ್ಯಮಂತ್ರಿಯನ್ನ ಕಂಡವರು, ಅವರ ಕ್ಯಾಬಿನೆಟ್ನಲ್ಲೂ ಮಿನಿಸ್ಟರ್ ಆದವರು. ಧರಮ್ ಸಿಂಗ್ರಂತಹ ದೈತ್ಯ CM ಅನ್ನ ಕಂಡವರು, ಅವರು ಕ್ಯಾಬಿನೆಟ್ನಲ್ಲೂ ಮಿನಿಸ್ಟರ್ ಆದವರು. ಹೀಗೆ ವೀರಪ್ಪ ಮೊಯ್ಲಿರಂತಹ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದಂತಹ ಒಬ್ಬ ರಾಮಲಿಂಗಾರೆಡ್ಡಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಶಿವತಾಂಡವದಲ್ಲಿ 2 ದಿನ ಕಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ರಾಜೀನಾಮೆ ಕೊಟ್ಟು ಹೊರಬರಬೇಕಾಗಿ ಬಂದ ಪ್ರಮೇಯಗಳು ಎದುರಾಗಿದೆ. ಇದಕ್ಕೆ ಇದರದೇ ಆದಂತಹ ಕಾರಣಗಳಿದಾವ. ಕೇವಲ ಖಾತೆ ಬದಲಾವಣೆ ಆಗಿದ್ದು ಒಂದೇನಾ ಅಥವಾ ಬೇರೆನಾದರೂ ಇದಕ್ಕೆ ಕಾರಣಗಳಿದಾವ ಅನ್ನೋದು ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜಕಾರಣ ಅಂದರೆ ಹಾಗಿದೆ, ಒಂದು ಪೊಲಿಟಿಕಲ್ ಡೆವಲಪ್ಮೆಂಟು ನಾನಾ ಮೀನಿಂಗ್ಗಳನ್ನು ಕೊಡುತ್ತೆ. ಕೃಷ್ಣ ಬೈರೇಗೌಡರಿಗೆ ಇಲ್ದಲೇ ಇರೋ ತಕರಾರು, ಜಿ ಪರಮೇಶ್ವರ್ ಅವರಿಗೆ ಇಲ್ದಲೇ ಇರತಕ್ಕಂತಹ ತಕರಾರು, KJ ಜಾರ್ಜ್ಗೆ ಇಲ್ಲದೇ ಇರತಕ್ಕಂಥ ಆಕ್ಷೇಪ, UT ಖಾದರ್ ಅವರಿಗೆ ಇಲ್ಲದೇ ಇರತಕ್ಕಂಥ ಅಸಮಾಧಾನಗಳು, KH ಮುನಿಯಪ್ಪನವರಿಗೆ ಇಲ್ಲದೇ ಇರತಕ್ಕಂತಹ ಆಕ್ರೋಶ. ವೈ ರಾಮಲಿಂಗಾರೆಡ್ಡಿ 13 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂಡು ಹಾಕೊಂಡಿದ್ದನ್ನು ಬಿಚ್ಚಿ ಹೊಸ ಡ್ರೆಸ್ ಹಾಕೊಂಡು ಇವತ್ತು ಅವರವ್ರ ಕೆಲಸದಲ್ಲಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ತರಹದೊಬ್ಬ ನಾಯಕ ಇವತ್ತು ಶ್ವೇತಪತ್ರನ ಕೈಯಲ್ಲಿ ಇಟ್ಕೊಂಡು ನಾನು ಕ್ಯಾಬಿನೆಟ್ನಲ್ಲಿ ಮುಂದುವರಿಯೋದಿಲ್ಲ, ನಾನು ಕಾಂಗ್ರೆಸ್ನ MLA ಆಗಿ ಉಳ್ಕತ್ತೀನಿ ಅಂಥೇಳಿ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ರಲ್ಲ ಯಾಕೆ? ಈ ಹಿಂದೆ 2 ಇಲಾಖೆಯನ್ನು ಕೊಟ್ಟಿತ್ತು ಸಿದ್ದು ಸರ್ಕಾರ. ಒಂದು ಸಾರಿಗೆ ಇಲಾಖೆ, ಒಂದು ಮುಜರಾಯಿ ಇಲಾಖೆ. ಸಾರಿಗೆ ನೌಕರರು ಬಸ್ಸಿನಿಂದ ಇಳಿದು ಪ್ರತಿಭಟನೆಗೆ ಕರ್ನಾಟಕ ಬಂದ್ ಮಾಡೋದಕ್ಕೆ ಹೊರಟಾಗ ಇದೇ ರಾಮಲಿಂಗಾರೆಡ್ಡಿ ಆ ತರಹದೊಂದು ಸೂಕ್ಷ್ಮ ಪ್ರಕರಣಗಳನ್ನು ಹೆಂಗೆ ನಿಭಾಯಿಸಿದ್ರು ಅನ್ನೋ ಪರಿಜ್ಞಾನ ಬೇಕಲ್ಲ. ರಾಜ್ಯವೇ ಹೊತ್ಕೊಂಡು ಉರಿದಿತ್ತು ವೇತನದ ವಿಚಾರದಲ್ಲಿ. ಸಾರಿಗೆ ನೌಕರರಿಗೆ ಸರಿಯಾದ ವೇತನಗಳು ಸಿಗ್ತಿಲ್ಲ, ರಾಜ್ಯ ಹೊತ್ಕೊಂಡು ಉರಿದಿತ್ತು. ಕೊನೆ ಕೋರ್ಟು ಕೂಡ ಮಧ್ಯಪ್ರವೇಶ ಮಾಡಬೇಕಾಗಿ ಬಂತು.
ಆ ಥರದ ಸಿಚುವೇಶನ್ಗಳನ್ನು ಹ್ಯಾಂಡಲ್ ಮಾಡಿದಂತಹ ಒಬ್ಬ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಮಿಸ್ಟರ್ ರಾಮಲಿಂಗಾರೆಡ್ಡಿ. ಅಂತಹ ವ್ಯಕ್ತಿತ್ವಗಳನ್ನು ಪ್ರವೋಕ್ ಮಾಡುವಂತಹ ಕೆಲಸಗಳು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಯಾಕೆ ನಡೀತಿದೆ? ಈ ತರಹದ್ದೊಂದು ಪ್ರಮಾದ ಆಗಬಾರ್ದಾಗಿತ್ತಲ್ಲ, ಈ ತರಹದ್ದೊಂದು ಪ್ರಮಾದ ಆಗಬಾರ್ದಾಗಿತ್ತು. ಜಾರ್ಜ್ಗೆ ಕೊಟ್ಟ ಇಲಾಖೆ ಜಾರ್ಜ್ಗೆ ಖುಷಿ ಕೊಡುತ್ತೆ. ಯು ಟಿ ಖಾದರ್ ಅವರಿಗೆ ಹಂಚಿಕೆಯಾದಂತಹ ಖಾತೆ ಯು ಟಿ ಖಾದರ್ ಅವರ ತುದಿಲೊಂದು ಸಣ್ಣ ಸ್ಮೈಲ್ ಅನ್ನು ಭರಿಸುತ್ತೆ. ಕೃಷ್ಣ ಬೈರೇಗೌಡರು ಕೂಡ ಸಂತೋಷದಿಂದ ಮನೆಗೆ ಹೋದ್ರು. ಕೆ ಎಚ್ ಮುನಿಯಪ್ಪನವರು ಕೂಡ ಆಹಾರ ಇಲಾಖೆ ಫುಡ್ ತಿಂದಷ್ಟೇ ಖುಷಿ ಪಟ್ಟು ಹೋದ್ರು. ಆದರೆ ರಾಮಲಿಂಗಾರೆಡ್ಡಿ ಅವರಿಗೆ ಡಿ ಕೆ ಶಿವಕುಮಾರ್ ಯಾಕೆ ಖುಷಿ ಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ? ಇದೊಂದು ಚರ್ಚೆ ಆಗಬೇಕಲ್ಲ, ಈ ಚರ್ಚೆ ಆಗಬೇಕಲ್ಲ. ದಿನನಿತ್ಯ ನೋಡಿ, ಡಿ ಕೆ ಶಿವಕುಮಾರ್ ಅವರೀಗ ಕಡೆಯದಾಗಿ ನಾವು ತೋರಿಸಿರ್ತಕ್ಕಂಥ ಬೈಟ್ನಲ್ಲಿ ಕೇಳಿಸ್ಕೊಂಡ್ರೆ ಹಳ್ಳಿಗಾಡು ಪ್ರದೇಶಕ್ಕೆ ರಾಮಲಿಂಗಾರೆಡ್ಡಿಗೆ ಹೋಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಕಾರಣ ಅವರು ನಗರದಲ್ಲಿ ರಾಜಕಾರಣ ಮಾಡಿದವರು. ಇವೆಲ್ಲ ಪರಿಜ್ಞಾನ ಮೊದಲೇ ಇತ್ತಲ್ಲ. ಯಾವ ಯಾವ ರೆಸಿಪಿಯಲ್ಲಿ ಯಾರ್ಯಾರು ಎಕ್ಸ್ಪರ್ಟು ಅನ್ನೋದನ್ನು ಗೊತ್ತು ಮಾಡ್ಕೊಂಡು ಅವರವರಿಗೆ ಹೊಂದುವಂತಹ ಕೆಲಸ ಕೊಡೋನು ಬುದ್ಧಿವಂತ. ಆ ವ್ಯಕ್ತಿಗೂ ಆ ಕೆಲಸಕ್ಕೂ ಆ ಇಲಾಖೆಗೂ ಆ ಜವಾಬ್ದಾರಿಗೂ ಸಂಬಂಧವೇ ಇಲ್ಲದಕ್ಕಂತಹ ಇಲಾಖೆಯನ್ನು ಕೊಟ್ಟು ಆಭಾಸ ಮಾಡೋದಕ್ಕಿಂತ ಉತ್ತಮ ಏನು?